ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟೇ ಆಯಿತು ಇದು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ. ಯಾಕೆಂದರೆ ಸ್ವಲ್ಪ ಊರಲ್ಲೆಲ್ಲ ದೇವರೆಲ್ಲ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಇದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಇದು ಯುಗಾದಿ ಹಬ್ಬದ ವಿಡಿಯೋ. ಬೆಳಗ್ಗೆನೇ ಎದ್ಬಿಟ್ಟು ಆಲ್ಮೋಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನ ಕೂಡ ಆಗಿದೆ. ತುಂಬಾ ಸೆಕೆ ಆಗ್ತಾಯಿತ್ತು. ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು, ಬೆವರು ನೀರಂತೂ ಕಿತ್ಕೊಂಡು ಹೋಗ್ತಾ ಇದೆ, ಅಷ್ಟು ಸೆಕೆ. ಅದರಲ್ಲೂ ನನಗೆ ಸ್ವಲ್ಪ ಬೆವರು ಜಾಸ್ತಿ, ಹಾಗಾಗಿ ತುಂಬಾ ಬೆವರು ನೀರೆಲ್ಲ ಬರ್ತಾ ಇದೆ. ಹಾಗೆ ಹಬ್ಬಕ್ಕೆ ಅಂತ ಹೊಸ ಡ್ರೆಸ್ ತೊಗೊಂಡಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಈ ವರ್ಷನೇ ಫಸ್ಟ್ ಟೈಮು ನಾವು ಊರಿಗೆ ಹೋಗದೆ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡ್ತಾ ಇರೋದು. ಏಕೆಂದರೆ ಊರಿಗೆ ಹೋಗೋದಕ್ಕೆ ಆಗಲಿಲ್ಲ, ಮಗಳಿಗೆ ಸ್ಕೂಲು ನಿನ್ನೆ ತಾನೇ ರಜಾ ಅವಳಿಗೆ ಕೊಟ್ಟಿದ್ದು, ಹಾಗಾಗಿ ಊರಿಗೆ ಹೋಗೋದಕ್ಕಾಗಲಿಲ್ಲ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಸ್ನಾನ ಎಲ್ಲ ಆಯ್ತಲ್ವ, ಮೊದಲು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸೈಡು ದೇವ್ರ ಮನೆ ಈಗ ಸ್ನಾನ ಎಲ್ಲ ಆದಮೇಲೆ ಸ್ಟವ್ಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಅಲ್ವಾ, ಒಂದು ಸೈಡು ದೇವ್ರ ಮನೆ ಕೆಲಸ ಕೂಡ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸ ಮಾಡ್ಕೊತಿದ್ದೆ. ಊರಲ್ಲೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಇಲ್ಲೂ ಕೂಡ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ಮನೆಗೆ ಎಡೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಣ ಬೇಗ ಅಂತೇಳ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೆ. ನೈಟ್ ಆಲ್ರೆಡಿ ಪ್ರಿಪ್ರೇಷನ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಈಗ ಇಲ್ಲೊಂದು ಸೈಡು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಡುಗೆಗೆ ಇಟ್ಬಿಟ್ರೆ ಮುಂದಿನ ಕೆಲಸ ಕೂಡ 1 by 1 ಮಾಡ್ಕೋಬೋದು ಅಂತ. ಮಗಳು ಮತ್ತು ಹಸ್ಬೆಂಡ್ ಇನ್ನೂ ಮಲ್ಕೊಂಡಿದ್ದಾರೆ. ಅವರು ನಾನು ಎದ್ಬಿಟ್ಟು ಬೇಗ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮು ಇದೇ ವರ್ಷ ನನ್ನ ಮದುವೆ ಆದಮೇಲೆ ನಾನು ಹಬ್ಬಕ್ಕೆ ಊರಿಗೆ ಹೋಗದೆ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡ್ತಾ ಇರೋದು ಫಸ್ಟ್ ಇದೇ ವರ್ಷವೇ. ಪ್ರತಿ ವರ್ಷ ಕೂಡ ಅಷ್ಟೇ ಊರಿಗೆ ಹೋಗಿ ಮಾಡ್ತಾಯಿದ್ದೆ, ಬಟ್ ಈ ವರ್ಷ ಸ್ವಲ್ಪ ಊರಿಗೆ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಹಬ್ಬನ ಮಾಡೋಣ ಅಂತೇಳ್ಬಿಟ್ಟು ಹಸ್ಬೆಂಡು ಹೋಗ್ತೀನಿ ಅಂತ ಅಂದಿದ್ರು. ಅವರು ಕೂಡ ಮತ್ತೆ ಸಂಜೆ ಹೋಗೋದಕ್ಕಾಗಲಿಲ್ಲ, ಲೇಟ್ ಆಯಿತು. ಬೆಳಗ್ಗೆ ಎದ್ದು ಹೋಗ್ತೀನಿ ಅಂದರು. ಮತ್ತೆ ಯಾಕೋ ಸರಿ ಬಿಡು ಇಲ್ಲೇ ಇರ್ತೀನಿ, ಮತ್ತೆ ಹೋಗ್ಬಿಟ್ಟು ಬಂದುಬಿಡಬೇಕು, ಸಂಜೆ ಮತ್ತೆ ರಿಟರ್ನ್ ಬರಬೇಕು, ಕೆಲಸ ಇತ್ತಲ್ಲ. ಹಾಗಾಗಿ ಅವರು ಕೂಡ ಹೋಗಲಿಲ್ಲ, ಅವರು ಇಲ್ಲೇ ಉಳ್ಕೊಂಡ್ರು. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಸ್ವಲ್ಪ ಬಿಸಿ ನೀರೆಲ್ಲ ಕಾಸ್ಕೊಂಡು ಕುಡಿಯೋದಕ್ಕೆ, ಆಮೇಲೆ ಒಬ್ಬಟ್ಟಿಗೆ ಬೇಳೆ ಎಲ್ಲ ಹಾಕೋಣ ಅಂತೇಳ್ಬಿಟ್ಟು ಮೊದಲು ನೀರಿಟ್ಟಿದ್ದೀನಿ ಕಾಯೋದಕ್ಕೆ. ಅವರು ಕೂಡ ಇಷ್ಟೊಂದು ಸರಿ ಅನ್ಕೊತಾ ಇದ್ರು, ಇದೇ ವರ್ಷ ಫಸ್ಟ್ ಟೈಮ್ ಊರಿಗೆ ಹೋಗದೆ ಇಲ್ಲೇ ಹಬ್ಬ ಮಾಡ್ತಾ ಇರೋದು ಅಂತ. ನಾವು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅಷ್ಟೇ ಊರಿಗೆ ಹೋಗ್ತೀವಿ. ಏನೋ ಒಂಥರ ಬೇಜಾರಾಗ್ತಾಯಿತ್ತು, ಅಲ್ಲಿದ್ದಿದ್ರೆ ಅತ್ತೆ ಒಂದು ಕೆಲಸ ನಾನೊಂದು ಕೆಲಸ ಅಂತ ಬೇಗ ಎಲ್ಲನೂ ಮಾಡ್ಕೊತಿದ್ವಿ. ಬಟ್ ಇಲ್ಲಿ ಅನ್ನಿಸ್ತಾ ಇತ್ತು ನನಗೆ ಒಬ್ಬಳೇ ಮಾಡೋದು ಎಷ್ಟು ಕಷ್ಟ ಅಂತ. ಊರಲ್ಲಿ ಇನ್ನೂ ಪಾಪ ಕೆಲಸ ಜಾಸ್ತಿ ಇರುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಮನೆ ಕೆಲಸ ಎಲ್ಲ ಜಾಸ್ತಿನೇ ಇರುತ್ತೆ. ಅವರು ಕೂಡ ಈ ಸರಿ ಅಲ್ಲಿ ಒಬ್ಬರೇ ಮಾಡ್ಕೊತಾ ಇದ್ದಾರೆ. ಅಂದರೆ ಊರ ಕಡೆ ಹೇಗೆ ಅಂದರೆ ಪ್ರತಿಯೊಂದು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು, ಮತ್ತು ಸಮಾಧಿಗಳಿಗೆಲ್ಲ ಹೋಗಿ ಯುಗಾದಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅಡುಗೆ ಮಾಡಿ ಎಲ್ಲ ಎಡೆ ಹಾಕಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದು ಒಂದು 12-1 ಗಂಟೆನೇ ಆಗಿಬಿಡುತ್ತೆ. ಬಟ್ ಇಲ್ಲಿ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಮಾಡೋಣ ಅಂತ ಇಲ್ಲೂ ಕೂಡ ಅಷ್ಟೇ ಬೇಗನೆ ಎದ್ಬಿಟ್ಟು ಈಗ ಒಂದು ಸೈಡು ಬೇಳೆ ಹಾಕೋದಕ್ಕೆ ಅಂತ ನೀರಿಟ್ಟಿದ್ದೀನಿ. ಒಬ್ಬಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಊರಿಗೆ ಹೋದರೆ ನನಗೂ ಮಗಳಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವರು ಕೂಡ ಊರಿಗೇನು ಹೋಗಲ್ಲ ಅಂದ್ರಲ್ಲ, ಸರಿ ಒಬ್ಬಟ್ಟೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒಬ್ಬಟ್ಟಿಗೆ ಇಟ್ಟಿದ್ದೀನಿ. ಹಾಗೆ ನೈಟೇ ಎಲ್ಲನೂ ನಾನು ತೆಗ್ದಿಟ್ಕೊಂಡಿದ್ದೆ, ರವೆ, ಬೇಳೆ, ಬೆಲ್ಲ ಇದನ್ನೆಲ್ಲ ಒಂದು ಸೈಡು ತೆಗ್ದು ಇಟ್ಕೊಂಡಿದ್ದೆ. ಹಾಗೆ ಕಾಯಂತೂ ಮಾತಾಡ್ಸೋದಕ್ಕೆ ಆಗೋದಿಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಒಂದು ಕಾಯಿ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, ಈ ಥರ ಕಾಯಿ ರೇಟ್ ಅಂತೂ ತುಂಬಾ ಜಾಸ್ತಿನೇ ಆಗಿದೆ. ನಾನು 3 ಅಲ್ವ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಇಲ್ಲಿ ಚಿರೋಟಿ ರವೆ ಮತ್ತು ಮೈದಾ ಹಾಕ್ಬಿಟ್ಟು ಒಬ್ಬಟ್ಟಿಗೆ ಕಲಸಿಟ್ಬಿಡೋಣ. ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಮೊದಲಿಲ್ಲಿ ಒಂದು ಸೈಡು ಬೇಳೆ ಹಾಕೋದಕ್ಕೆ ನೀರಿಟ್ಬಿಟ್ಟು ನೀರು ಕಾಯಿ ಇಲ್ಲಿ ಒಂದು ಸೈಡು ಮೈದಾನ ಕಲಸಿ ಇಡ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಒಬ್ಬಟ್ಟು ತುಂಬಾ ಚೆನ್ನಾಗೇ ಬರುತ್ತೆ. ಹಾಗಾಗಿ ಸ್ವಲ್ಪ ಚಿರೋಟಿ ರವೆ ಕೂಡ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ಚಿರೋಟಿ ರವೆ ಏನಿರುತ್ತೆ ಅದು ಸ್ವಲ್ಪ ನೆನ್ಕೊಳ್ಳಿ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಚಿರೋಟಿ ರವೆ ನೆನ್ಕೊಂಡ್ರೆ ಅದಿನ್ನೂ ಚೆನ್ನಾಗಿರುತ್ತಲ್ವ. ಹಾಗಾಗಿ ಆಮೇಲೆ ಒಂದೇ ಸರಿ ಮಿಕ್ಸ್ ಮಾಡಿ ಕಲಿಸಿದಾಗ ಏನಾಗುತ್ತೆ ಅಂದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಮೈದಾ ಜಾಸ್ತಿ. ಹಾಗಾಗಿ ಮೊದಲೇ ಚಿರೋಟಿ ರವೆ ಸ್ವಲ್ಪ ನೆಂದ ಮೇಲೆ ಮತ್ತೆ ಮೈದಾನ ಮಿಕ್ಸ್ ಮಾಡಿ ಕಲಿಸೋದ್ರಿಂದ ತುಂಬ ಗಟ್ಟಿ ಏನಾಗೋದಿಲ್ಲ. ನಾವು ಯಾವ ರೀತಿ ಕಲಸಿರ್ತೀವಿ ಅದೇ ರೀತಿಯೇ ಇರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ, ಒಂದೇ ಸರಿ ನೀರು ಜಾಸ್ತಿ ಹಾಕೋಬಾರ್ದು. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇಡ್ತಾಯಿದ್ದೀನಿ.
ಮೊದಲೇ ಚೆನ್ನಾಗಿ ಈ ರೀತಿ ಮಿದ್ಬಿಟ್ಟು ಚೆನ್ನಾಗಿ ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಒಬ್ಬಟ್ಟು ತಟ್ಟೋದಕ್ಕೆ ತುಂಬಾ ಚೆನ್ನಾಗೇ ಬರುತ್ತೆ ಸಾಫ್ಟಾಗಿ. ಹಾಗಾಗಿ ಚೆನ್ನಾಗೇ ಮಿದಿಬೇಕು ನಾವು. ಇದು ಕನಕ ಏನು ಕಲಸಿಡ್ತೀವಲ್ಲ ಇದನ್ನು ಈ ರೀತಿ ಚೆನ್ನಾಗಿ ಮಿದ್ಬಿಟ್ಟು ಇಡಬೇಕು. ಹಾಗಾಗಿ ನಾನು ಕೂಡ ತುಂಬ ಅಡುಗೆಗಳನ್ನೆಲ್ಲ ಮದುವೆ ಆದಮೇಲೆ ಕಲ್ತಿರೋದು ಮೊದಲಿಗಿನ್ನ. ಯಾಕೆಂದರೆ ಮೊದಲಾದ್ರೆ ಅಮ್ಮ ಮಾಡಿಬಿಡೋರೆಲ್ಲ, ಮದುವೆ ಆದಮೇಲೆ ಅತ್ತೆ ಮಾಡೋರೆಲ್ಲ ಒಂದೊಂದೇ ನೋಡಿಕೊಂಡು ನಾನು ಕೂಡ ಮದುವೆಗಿನ್ನ ಮೊದಲು ಕೂಡ ಕಲ್ತಿದ್ದೆ. ಮದುವೆ ಆದಮೇಲೆ ಕೂಡ ಇನ್ನೂ ಚೆನ್ನಾಗೆಲ್ಲ ಅಡುಗೆಗಳ್ನೆಲ್ಲ ಮಾಡೋದು ಕಲ್ತ್ಕೊಂಡಿದ್ದೀನಿ. ಊರಲ್ಲಿ ಅಷ್ಟೇ ಒಬ್ಬಟ್ಟಿನ ಕೆಲಸ ಏನಿರುತ್ತೆ ಅದೆಲ್ಲ ಪೂರ್ತಿ ನಮ್ಮ ಅತ್ತೆ ಮಾಡೋರು. ಬೇರೆ ಸೈಡ್ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಮಾಡ್ಕೊತಿದ್ದೆ. ಅವರಷ್ಟೇ ಮೊದಲು ಮೈದಾ ಕಲಸಿ ಇಟ್ಬಿಡೋರು. ಯಾಕೆಂದರೆ ಮತ್ತು ನಾವು ಕೈಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಹಚ್ಬಿಟ್ಟು ಮೈದಾ ಕಲಸಿದ್ರೆ ಚೆನ್ನಾಗಿ ಬರೋದಿಲ್ಲ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಮೊದಲು ಮೈದಾನ ಕಲಸಿ ಇಟ್ಬಿಡಬೇಕು. ಅದು ನೆನ್ಕೋಬೇಕಲ್ಲ, ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರ್ತವೆ. ಹಾಗಾಗಿ ಮೊದಲು ಈ ಕೆಲಸನ ಮುಗಿಸ್ಕೊಬಿಡ್ಬೇಕು. ಈಗ ನೋಡಿ, ಇದು ಕಲಸಿಟ್ಟಿದ್ದಾಯಿತು. ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಎತ್ತಿಡೋಣ. ಮತ್ತು ನಾವು ಒಬ್ಬಟ್ಟು ತಟ್ಟೋವಾಗ ಇದ್ರದ್ದು ಕೆಲಸ. ಹಾಗೆ 1 ಬೈ 1 ಅಡುಗೆ ಎಲ್ಲ ಬೇಗ ಮಾಡಿಕೊಂಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಹಾಗೆ ರೆಡಿ ಆಗಿಬಿಟ್ಟು 10-10:30 ಅಷ್ಟರಲ್ಲೇ ಅಡುಗೆ ಕೂಡ ಎಲ್ಲ ಆಯಿತು. ಹಸ್ಬೆಂಡು ಮತ್ತು ಮಗಳು ಕೂಡ ಎದ್ದು ಅವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಅವರು ರೆಡಿ ಆದರು. ಈಗ ನಾನಿಲ್ಲಿ ಪೂಜೆಗೆ ಕೂಡ ನೋಡಿ ದೇವ್ರ ಮನೆ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಸೈಡು ಪೂಜೆ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಬಾಳೆ ಎಲೆ ಕೂಡ ತರಿಸಿದ್ದೆ. ಇಲ್ಲಿ ಬಾಳೆ ಎಲೆ ಸಿಗೋದು ಕಷ್ಟನೇ ಸ್ವಲ್ಪ. ಬಾಳೆ ಎಲೆ ತರಿಸ್ಬಿಟ್ಟು ಎಡೆ ಎಲ್ಲ ಹಾಕಿದ್ದೆ. ಬೇವು ಬೆಲ್ಲ ಮೇಯ್ನು, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಮೇಯ್ನ್ ಅಲ್ವಾ. ಬೇವು ಬೆಲ್ಲ ಮಾಡಿಬಿಟ್ಟು ಹಾಗೆ ಒಬ್ಬಟ್ಟು, ಹಪ್ಪಳ, ಚಿತ್ರಾನ್ನ ಮತ್ತು ಹೆಸರುಬೇಳೆ ಎಲ್ಲ ಮಾಡಿದ್ದೆ ಅಲ್ವ, ಅದನ್ನು ಕೂಡ ಎಲ್ಲನೂ ಎಡೆಗೆ ಹಾಕಿದ್ದೆ. ಹಾಗೆ ಅಡುಗೆ ಕೂಡ ಅಷ್ಟೇ ಎಲ್ಲ ತುಂಬ ಚೆನ್ನಾಗೇ ಆಗಿತ್ತು. ಎಡೆ ಕೂಡ ಎಲ್ಲ ಹಾಕಿದ್ದೆಲ್ಲ ಆಯಿತು. ಅವರು ಕೂಡ ಇಬ್ಬರು ರೆಡಿ ಆದರು. ಈಗ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ. 10:30 ಪೂಜೆ ಕೂಡ ಎಲ್ಲ ಆಯಿತು. ಈಗ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ಎಲ್ಲ ಕೆಲಸನೂ ನಾವೇ ಮಾಡಬೇಕು. ಪೂಜೆ ಕೂಡ ಅವ್ರು ಮಾಡಿ ಅಂದರೂ ಮಾಡೋದಿಲ್ಲ. ಎಲ್ಲ ಪ್ರತಿಯೊಂದು ನಾವೇ ರೆಡಿ ಮಾಡಿಕೊಂಡು ಮಾಡಬೇಕು. ಕೆಲವೊಂದು ಮನೆಯಲ್ಲಿ ಪೂಜೆಗೆಲ್ಲ ಜೆಂಟ್ಸ್ ಮಾಡ್ತಾರೆ, ಬಟ್ ನಮ್ಮ ಮನೇಲಂತೂ ಮಾಡೋದಿಲ್ಲ. ನಾವೇ ಪ್ರತಿಯೊಂದು ರೆಡಿ ಮಾಡಿಕೊಂಡು ಮಾಡಬೇಕು. ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ದೇವ್ರ ಮನೆಗೆ ಈ ರೀತಿ ಎಲ್ಲ ಅಲಂಕಾರ ಮಾಡಿದ್ದೆ. ಹೂ ಕೂಡ ಎಲ್ಲ ತಂದು ಕಟ್ಟಿಟ್ಟಿದ್ದೆ. ಹಾಗಾಗಿ ಚೆನ್ನಾಗಿ ಆಯಿತು ದೇವ್ರ ಪೂಜೆ ಕೂಡ ಎಲ್ಲ. ಮಗಳು ಮತ್ತು ಅಪ್ಪ ಅವರಿಬ್ಬರು ಕೂಡ ಈಗ ಪೂಜೆ ಮಾಡ್ತಾಯಿದ್ದಾರೆ. ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಅಡುಗೆ ಪೂಜೆ ಎಲ್ಲ ಆಯ್ತಲ್ಲ, ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೋಗಿ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ನಿಯರೇ ಇದೆ ಕೋಟ್ಗೆಪಾಳ್ಯದಲ್ಲಿ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲೋಗಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ನನ್ನ ಮಗಳಿಗೆ ಪಾಪ ಹೊಟ್ಟೆ ಹಶ್ವಾಗ್ತಿತ್ತು, ಅವಳಲ್ಲೇ ಪ್ರಸಾದ ತಿನ್ಕೊಂಡು ಕೂತಿದ್ಲು. ನಮ್ಮದು ಪೂಜೆ ಎಲ್ಲ ಆಯ್ತಲ್ಲ, ಪ್ರಸಾದ ಕೊಟ್ಟರು. ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಹೊರಟ್ವಿ. ನೋಡಿ ಇಲ್ಲಿ ಬಂದು ಮುತ್ತರಾಯ ಸ್ವಾಮಿ ಹಾಗೆ ಮಲೆಮಹದೇಶ್ವರ ಸ್ವಾಮಿ ಎಲ್ಲ ಥರದ ದೇವಸ್ಥಾನ ಕೂಡ ಇದೆ. ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರೋಷ್ಟರಲ್ಲಿ 11 ಗಂಟೆ ಮೇಲೆ ಆಯಿತು. ತುಂಬ ಬಿಸಿಲು ಬೇರೆ ಇತ್ತು. ಅಲ್ಲಿಂದ ಬಂದು ಮನೆಗೆ ಈಗ ಅಡುಗೆ ಎಲ್ಲ ಆಗಿತ್ತು, ಪೂಜೆ ಕೂಡ ಎಲ್ಲ ಆಯ್ತಲ್ವ. ಈಗ ಊಟದ ಸಮಯ. ಹಬ್ಬದ ಅಡುಗೆ ಏನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಇಟ್ಕೊಂಡು ಈಗ ಊಟಕ್ಕೆ ಕೂತಿದ್ದೀವಿ. ಬಾಳೆ ಎಲೆ ತರಿಸಿದ್ನಲ್ಲ, ಬಾಳೆ ಎಲೆ ಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಚಿತ್ರಾನ್ನ, ಅನ್ನ ಸಾಂಬಾರು ಮತ್ತು ಮೊಳಕೆ ಕಾಳ್ದೊಂದು ಸಲಾಡ್ ಥರ ಮಾಡಿದ್ದೆ. ಹಾಗೆ ಮೊಸರು ಬಜ್ಜಿ, ಹಪ್ಳ, ಒಬ್ಬಟ್ಟು ಎಲ್ಲ ಥರದ್ದು ಮಾಡಿದ್ದೆ. ಆಲ್ಮೋಸ್ಟ್ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಡುಗೆ ಕೂಡ ಎಲ್ಲ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಊಟ ಕೂಡ ಎಲ್ಲ ಮಾಡಿ ಮುಗಿಸಿವಿ. ಒಂದು 12 ಗಂಟೆ ಅಷ್ಟರಲ್ಲಿ ಊಟ ಕೂಡ ಆಯಿತು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿವಿ. ಆಮೇಲೆ ಸಂಜೆ ಒಂದು 4 ಗಂಟೆ ಮೇಲೆ ಆಫೀಸ್ ಹತ್ರ ಹೋಗ್ಬಿಟ್ಟು, ಇಲ್ಲೇ ಬ್ಯಾಂಗ್ಳೂರಲ್ಲಿದ್ವಲ್ಲ ಹಾಗಾಗಿ ಆಫೀಸ್ ಹತ್ರ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೆ ಸ್ವಲ್ಪ ಕೆಲಸ ಇದೆ ಅಂತ ಹಸ್ಬೆಂಡ್ ಏನೋ ಕೆಲಸ ಮಾಡ್ಕೊತಾಯಿದ್ರು. ಹಾಗಾಗಿ ನಾನು ನನ್ನ ಮಗಳು ವಿಡಿಯೋ ಮಾಡಿಕೊಂಡು ಹಾಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾಯಿದ್ವಿ. ಇಲ್ಲೂ ಕೂಡ ಬಂದು ಪೂಜೆ ಎಲ್ಲ ಮಾಡಿ
ಈಗ ಮನೆ ಕಡೆ ಹೋಗಬೇಕು. ಈ ವರ್ಷದ ಯುಗಾದಿ ಹಬ್ಬ ನಮ್ಮ ಮನೇಲಿ ಈ ರೀತಿ ಇತ್ತು. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.